ಕಲರ್ ಟಾಕೀಸಿನ ಸಮಸ್ತ ವೀಕ್ಷಕ ಬಂಧುಗಳಿಗೆ ಮತ್ತೊಮ್ಮೆ ಯುಗಾದಿ ಹಬ್ಬದ ಶುಭಾಶಯಗಳು. ಶುಭವಾಗಲಿ. ಮುಂದಿನ ರಾಶಿಯತ್ತ ಗಮನ ಹರಿಸೋಣ. ಈಗ ಧನುರಾಶಿ. ಧನುರಾಶಿಯವರಿಗೆ ಅಧಿಪತಿ ಗುರು ಈಗಾಗಲೇ ನಿಮ್ಮ ರಾಶಿಯಿಂದ 7ನೇ ಭಾವದಲ್ಲಿದ್ದಾನೆ. ಸಪ್ತಮದಲ್ಲಿ ನಿಂತು ಪೂರ್ಣದೃಷ್ಟಿಯಲ್ಲಿ ನೋಡ್ತಾ ಇದ್ದಾನೆ. ಭಾವಪುಷ್ಟಿ ಯೋಗ ನೋಡಿ. ಸುಖ ಸ್ಥಾನದಲ್ಲಿ ಶನಿ ಮಹಾತ್ಮ ಇದ್ದಾನೆ ಅಂದರೆ ಮನೆಯಲ್ಲಿ ಕಿರುಕುಳ, ಅದು ಮನೆ. 4ನೇ ಮನೆಯಿಂದ ನೀರಿನ ಚಿಂತನೆ, ನೀರಿನ ತತ್ವಾರ ಆಗಬಹುದು. ನೀರಿಗಾಗಿ ಪರದಾಟ, ನೀರಿಗಾಗಿ ತಿರುಗಾಟ ಇತ್ಯಾದಿಗಳನ್ನು ಮಾಡಬೇಕಾದಂತಹ ಸಂದರ್ಭ ಬರ್ತದೆ. 4ನೇ ಮನೆಯಲ್ಲಿ ಶನಿ ಮಹಾತ್ಮ ಅಂದರೆ ಕೋರ್ಟ್ ಕಚೇರಿ ವ್ಯಾಜ್ಯ ಅಥವಾ ಪೊಲೀಸ್ ಕೇಸು, ಮನಸ್ಸಿಗೆ ಸಮಾಧಾನ ಇಲ್ಲದಿರುವಿಕೆ, ಕೆಲಸ ಕಾರ್ಯದಲ್ಲಿ ನಷ್ಟತೆ ಇತ್ಯಾದಿಗಳೆಲ್ಲ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದಿದೆ ಧನುರಾಶಿಯವರಿಗೆ. ಧನಾಧಿಪತಿಯೇ 4ಥ ಸ್ಥಾನದಲ್ಲಿದ್ದಾನೆ. ಹಾಗಂತ ಈಗ ಶುಕ್ರನೊಟ್ಟಿಗಿದ್ದಾನೆ, ಅದರಿಂದ ಒಳ್ಳೆಯ ಫಲ ಇದೆ ಅಂತ ಹೇಳ್ಬೋದು. ಒಳ್ಳೆ ಉತ್ತಮವಾದಂತಹ ವಸ್ತ್ರ ಖರೀದಿ ಅಥವಾ ಉತ್ತಮವಾದಂತಹ ಜ್ಯುವೆಲರಿ ಖರೀದಿ ಅಥವಾ ಉತ್ತಮವಾಗಿರತಕ್ಕಂತಹ ವಸ್ತುಗಳ ಸಂಗ್ರಹಣೆ ಇತ್ಯಾದಿಗಳನ್ನು ಮಾಡಿಕೊಳ್ಳುವಂತಹ ಒಂದು ಸುಯೋಗದ ಅವಕಾಶ ಈ ಸಂದರ್ಭದಲ್ಲಿ. ಭಾಗ್ಯಕ್ಕೆ ಗುರು ಬಂದಾಗ ಅಷ್ಟಮದಿಂದ ಭಾಗ್ಯಕ್ಕೆ ಬರ್ತಾನೆ. ಕೆಲವು ಕಾಲ ಭಾಗ್ಯಕ್ಕೆ ಬಂದಾಗ ಗುರುವಿನ ದೃಷ್ಟಿ ನಿಮ್ಮ ರಾಶಿಯ ಮೇಲಿರುವುದರಿಂದ ಸಾಕಷ್ಟು ಅನುಕೂಲತೆಗಳು, ನೆಮ್ಮದಿಗಳು ಉಂಟಾಗುವಂತಹ ಲಕ್ಷಣ. ದೋಷ ಇಲ್ಲವಾಗಿದ್ದರೆ ದೋಷ ಇದೆ, ಗುರುವಿನಿಂದ ದೋಷ ಇದೆ. ಆದ್ದರಿಂದ ಪೂಜಾ ಕೈಂಕರ್ಯಾದಿಗಳನ್ನು ಮಾಡಿಕೊಳ್ಳುವಾಗ ಸ್ವಲ್ಪ ಜಾಗ್ರತೆ ವಹಿಸಿ ಸರಿಯಾದ ಲಕ್ಷ್ಯವನ್ನಿಟ್ಟು ಶ್ರದ್ಧೆಯಿಂದ ಭಕ್ತಿಯಿಂದ ಪೂಜಾ ಕೈಂಕರ್ಯಾದಿಗಳನ್ನು ಮಾಡಿಕೊಂಡಾಗ ನಿಮಗೆ ಯಶಸ್ಸು ಕಾಣುವಂತಹ ಸಾಧ್ಯತೆಗಳು. ಕೌಟುಂಬಿಕವಾಗಿ ನೆಮ್ಮದಿಯನ್ನು ಪಡೆಯೋದಕ್ಕೋಸ್ಕರವಾಗಿ ಕುಟುಂಬ ಸ್ಥಾನಕ್ಕೆ ಗುರುವಿನ ದೃಷ್ಟಿ ಬಿದ್ದಂತಹ ಸಂದರ್ಭದಲ್ಲಿ ಗುರು ಶಾಂತಿಯನ್ನು ಮಾಡಿಕೊಳ್ಳುವುದರಿಂದ ಅಥವಾ ನಿಮ್ಮ ಮಠಾಧೀಶ್ವರರ ಅನುಗ್ರಹವನ್ನು ಪಡೆದುಕೊಳ್ಳುವುದರಿಂದ ನಿಮ್ಮ ಕಷ್ಟಗಳು ನಿವಾರಣೆಯಾಗುವಂತಹ ಲಕ್ಷಣಗಳಿದ್ದಾವೆ. ಗುರುವಿನ ಅನುಕೂಲತೆಗಾಗಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಮಂತ್ರಾಲಯಕ್ಕೆ ಹೋಗಿ ಬನ್ನಿ ಅಥವಾ ಶೃಂಗೇರಿಗೆ ಒಂದು ಸಾರಿ ಹೋಗಿ ಬನ್ನಿ, ಗುರುಗಳ ಅನುಗ್ರಹವನ್ನು ಪಡ್ಕೊಳ್ಳಿ. ಅದು ಸಾಧ್ಯವಾಗದೇ ಇದ್ದಲ್ಲಿ ಸಾಗರದ ಸಮೀಪದಲ್ಲಿರ್ತಕ್ಕಂತಹ ವರದಳ್ಳಿ ಕ್ಷೇತ್ರಕ್ಕೆ ಹೋಗಿ ತೀರ್ಥಸ್ನಾನವನ್ನು ಮಾಡಿ ಗುರುಗಳ ಅನುಗ್ರಹವನ್ನು ಪಡ್ಕೊಂಡು ಬನ್ನಿ. ಆಗ ನಿಮಗೆ ಅನುಕೂಲ ಉಂಟಾಗುವಂತಹ ಲಕ್ಷಣಗಳು. ನೀವು ಬಳಸಬೇಕಾಗಿರ್ತಕ್ಕಂತಹ ಸಂಖ್ಯೆ 3 ಬಳಸಿಕೊಳ್ಳಿ. ಹಳದಿ ಬಣ್ಣದ ವಸ್ತ್ರಗಳು ನಿಮಗೆ ಅನುಕೂಲವನ್ನು ತರುತ್ತದೆ. ಉತ್ತರ ದಿಕ್ಕಿನಲ್ಲಿ ವ್ಯವಹಾರವನ್ನಿಟ್ಟುಕೊಂಡಾಗ ವ್ಯವಹಾರದಲ್ಲಿ ಜಯವನ್ನು ಕಾಣ್ತೀರಿ. ಜೀವನದಲ್ಲಿ ಸಾಕಷ್ಟು ಸಂಕಷ್ಟಗಳ ನಿವಾರಣೆಗಾಗಿ ಸಾಧ್ಯವಾದರೆ ತುಳಸಿ ಮಾಲೆಯನ್ನು ಧರಿಸಿ. ಅದರಿಂದ ನಿಮ್ಮ ಸಂಕಷ್ಟಗಳೆಲ್ಲ ದೂರವಾಗಿ ನಿಮ್ಮ ಶ್ರಮ ಕಡಿಮೆ ಆಗ್ತದೆ, ಆದಾಯ ಜಾಸ್ತಿ ಆಗ್ತದೆ. ಧನುರಾಶಿಯವರು ವಿಶೇಷವಾಗಿ ಸಪ್ತಮದಲ್ಲಿ ಗುರು ಇದ್ದದ್ದರಿಂದ ಮಂಗಲ ಕಾರ್ಯವನ್ನು ಮಾಡಿಕೊಳ್ಳೋದಕ್ಕೆ ಒಳ್ಳೆಯ ಅನುಕೂಲಕರವಾದಂತಹ ಕಾಲ. ಸಪ್ತಮ ಸ್ಥಾನದಲ್ಲಿ ಗುರು ಇದ್ದದ್ದರಿಂದ ಪಾರ್ಟ್ನರ್ ವ್ಯವಹಾರ ಇತ್ಯಾದಿಗಳನ್ನು ಮಾಡಿಕೊಳ್ಳುವವರಿಗೆ ಅನುಕೂಲ. ಸಪ್ತಮದಲ್ಲಿ ಗುರು ಇದ್ದು ಪೂರ್ಣದೃಷ್ಟಿಯಲ್ಲಿ ನೋಡ್ತಾ ಇದ್ದದ್ದರಿಂದ ರಿಯಲ್ ಎಸ್ಟೇಟ್ ಇತ್ಯಾದಿಗಳನ್ನು ಮಾಡಿಕೊಳ್ಳುವವರಿಗೆ ಸಾಕಷ್ಟು ಅಭಿವೃದ್ಧಿ. ಯಾಕೆ? ನಿಮ್ಮ ರಾಶಿಯ ಅಧಿಪತಿ ಗುರು. ಭೂಮಿಯ ಸಂಬಂಧಪಟ್ಟಂತಹ ರಾಶಿ 4ನೇ ರಾಶಿ ಅಧಿಪತಿ ಆಗಿರತಕ್ಕಂಥವನು ಗುರು. ಅವನು 7ನೇ ಭಾವದಲ್ಲಿ ನಿಂತು ನೋಡ್ತಾ ಇದ್ದಾನೆ ಅಂತಾದಾಗ ನಿಮ್ಮ ರಿಯಲ್ ಎಸ್ಟೇಟ್ ವೃತ್ತಿ ನಿಮಗೆ ಕೈ ಕೊಡೋದಿಲ್ಲ, ಕೈಗೂಡಿಸ್ತದೆ. ಕೈಗೂಡಿಸುವಂತಹ ಸಾಧ್ಯತೆ ಇರತಕ್ಕಂತಹದ್ದು, ಕೈ ತುಂಬ ಹಣವನ್ನು ಎಣಿಸುವಂತಹ ಸಾಧ್ಯತೆ ಇರತಕ್ಕಂತಹದ್ದು, ಮನಸ್ಸಿಗೆ ಉಲ್ಲಾಸವನ್ನು ಕೊಡುವಂತಹ ಸಾಧ್ಯತೆ ಇರತಕ್ಕಂತಹದ್ದು, ಜೊತೆಯಲ್ಲಿ ಸಾಕಷ್ಟು ಜನರಿಗೆ ಉಪಕಾರವನ್ನು ಮಾಡೋಣ ಹೇಳುವಂತಹ ಭಾವನೆ ಉಂಟಾಗುವಂತಹ ಲಕ್ಷಣಗಳು. ಧನುರಾಶಿಯವರು ಹೇಳಬೇಕಾಗಿರ್ತಕ್ಕಂತಹ ಮಂತ್ರ ದೇವಾನಾಂಚ ಋಷೀಣಾಂಚ ಗುರುಂ ಕಾಂಚನ ಸನ್ನಿಭಂ ಬುದ್ಧಿಭೂತಂ ತ್ರಿಲೋಕೇಶಂ ತಂ ನಮಾಮಿ ಬೃಹಸ್ಪತಿಂ. ಈ ಬೃಹಸ್ಪತಿಯ ಮಂತ್ರವನ್ನು ಪಠನ ಮಾಡಿದಾಗ ನೀವೇ ಬೃಹಸ್ಪತಿಗಳು. ಸುಲಭವಾದ ಮಂತ್ರ ಓಂ ಗುರವೇ ನಮಃ, ಗುಂಗುರವೇ ನಮಃ ಅಂತಲೂ ಹೇಳಬಹುದು. ಇದನ್ನು ಮಾಡಿಕೊಳ್ಳುವುದರಿಂದ ನಿಮ್ಮ ಕಷ್ಟ ನಿವಾರಣೆಯಾಗಿ ಸುಖ ನೆಮ್ಮದಿಯನ್ನು ಕಾಣುವಂತಹ ಸುಸಂದರ್ಭ ಬರ್ತದೆ. ಧನುರಾಶಿಯವರಿಗೆ ಕಾಲ ಜ್ಞಾನದಂತೆ.